ಹಾಂ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹೋಟೆಲ್ ಹೆಸರು ಶೀಲಾಕಿ ಜವಾನಿ. ಸಿ ಆನೆ ಇಲ್ಲಿಂಟು. ನಾನು ಮಾವುತ. ನೈಸ್. ವಾವ್, ಸಾಕು ಬಾ ಹೋಗ. ಅದಕ್ಕೆ ಆನೆ ಕೆರೆ ಎಂದು ಹೆಸರು ಮಾಡಿ ಕೇವಲ ಕೆರೆ ಇರಬಾರ್ದು, ಕೆರೆ ಮೇಲೆ ಗಿಡ. ಬೇಸಿಗೆಯಲ್ಲಿ ಇದು ಕೆರೆ ಒಳ್ಳೆ ಕ್ಲೀನ್ ಉಂಟು. ಆ ಕಾಯಿ ಬಿದ್ದು ಸ್ವಲ್ಪ ಹೇಗೆ ಕಾಣ್ತಾ ಉಂಟು ಅದಕ್ಕೆ ಕಸ ಇದ್ದಾಗೆ. ಯಾವುದು? ಈ ಕಾಯಿ ಬಿದ್ದು. ಸೊ ಇವಾಗ ಮಾಡ್ತಿರುವ ಈ ಕನ್ಸ್ಟ್ರಕ್ಷನ್ನ ಪ್ಲ್ಯಾನಿಂಗ್ ಅದು ಬ್ಲೂ ಪ್ರಿಂಟ್, ಅದು ಬ್ಲೂ ಪ್ರಿಂಟ್ 3D ಇಲ್ಲಿ ಉಂಟು. ನೆಕ್ಸ್ಟ್ ಟೈಮ್ ಬರುವಾಗ ಟೆಂಪಲ್ ಹೀಗಿರ್ತದೆ ಅಂತ ಅಂದ್ಕೊಳ್ತೇವೆ. ಎಂತ ಹೇಳ್ತಿ? ಹೌದು. ಬಯ್ಯನವರ ಊರು ಎಲ್ಲಿ? ಬೈ ಹಮ್ ಚಲ್ತೆ. ನಮ್ದು ಬಾಗಲಕೋಟೆ. ಓ ಬಾಗಲಕೋಟೆ, ಕನ್ನಡದವರ? ಇದು ಆಕ್ಚುಲಿ ಚೆನ್ನಾಗಿರೋದು. कलकत्ता से. आप कोलकाता से? हिंदी वाला. हाँ बागलकोटे कन्नड़ा, इವರು ಹಿಂದಿ ಅಲ್ವಾ? अभी यहाँ पर काम हो रहा है ना? कितने दिन का? कितने दिन का? 1 महीना हो गया. ನಾವು ಹೇಳಿ ಆಯ್ತು, ಒಮ್ಮೆ ಮಾಡಿದ್ವಿ ಅವಾಗ. ಅವ್ರದ್ದು ಈಗ ನಾನೊಂದು ಪ್ರೋಮೋ ಕೊಡ್ತೇನೆ. अच्छा मंदिर बनाता है. हाँ हम वो पर ब्लू प्रिंट दिख रहा है ना. हाँ ಅಲ್ಲಿ ಅವ್ರದ್ದು ಇಟಾಚಿದೆಲ್ಲ ಬರ್ಬೇಕಲ್ಲ, ಇಟಾಚಿಗೆಲ್ಲ ಒಂದು ಝೂಮ್ ಹಾಕು. ಅದನ್ನೆಲ್ಲ ನಾಳೆ ಒಂದು ಪ್ರಮೋಷನ್ ನೋಡಿ ನೋಡಿ ಏನನ್ನ आपका सर है वो? अच्छा मैं देखा जब आपका फूड ला रहे थे ना, देख. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಹಾ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಜಗದೀಶ್ ಅಣ್ಣ, ಹನುಮಂತ ಅಣ್ಣ, ಬಾಯ್ ಬಾಯ್. ಬೆಂಗಾಲಿ ಬಾಯ್ ಚಲ್ತೆ ठीक है. ಅವರೇ ಸರಿ, ಥ್ಯಾಂಕ್ ಯು. ಬಾಯ್ ಬಾಯ್. ನಂಗೊಂದು ಸಬ್ಸ್ಕ್ರೈಬರ್ ಕೂಡ ಆಯ್ತು. ಕಂಗ್ರಾಚುಲೇಷನ್ ಬ್ರದರ್. ಅವ್ರು ತುಂಬ ಒಳ್ಳೆ ಜನ ಅನಿಸ್ತದೆ, ಯಾಕಂದ್ರೆ ಅವರ ಬಾಸ್ ಅನ್ನು ಕೂಡ ಹೋಗಲ್ತಿದ್ರು. ನಾರಾಯಣ್ ಎಂತ ಹೆಸರು ಹೇಳಿದವ್ರದ್ದು? ಸೊ ಇವಾಗ ನಾವು ನಮ್ಮ ಫ್ಯಾಮಿಲಿಯಿಂದ ಕಾಲ್ ಬರ್ತಾ ಉಂಟು, ನಾವು ಹೊರಡ್ಬೇಕಷ್ಟೇ. ಯಾಕಂದ್ರೆ ನಮಗೆ ಇನ್ನೂ ಇಲ್ಲಿಂದ 3 ಗಂಟೆ ಜರ್ನಿ ಉಂಟು. ನಂಗೆ ಫಸ್ಟ್ ಉಂಟಲ್ಲ ಹೊಟ್ಟೆಗೆ ತುಂಬಿಸ್ಕೊಳ್ಬೇಕು. ಹೌದು. ಯಾವ ಇವೆಲ್ಲ ಈಗ ಊಟಕ್ಕೆ ಬಂದಿವೆ. ಹೋಟೆಲ್ ಹೆಸರು ಶೀಲಾಕಿ ಜವಾನಿ. ಇಂಥ ಶೀಲಾಕಿ ಜವಾನಿ ಎಲ್ಲ ಮಾರ ಸಾವು. ಹೌದು, ಕಾಣಲ್ಲ, ಅಷ್ಟೇ ಕಾಣೋದು. ನಾನು ಅನಕ್ಷರಸ್ಥ. ನಾವು ಊಟ ಮಾಡೋ ಮೊದಲು ತೆಗೆಯುವಂತಿದ್ವಿ ವಿಡಿಯೋ. ಹಸಿವಲ್ಲಿ ತೆಗೆದ ಊಟ ಮಾಡಿ ತೊಂದರೆ ಇಲ್ಲ. ಅದು ಮಾಡು, ಸೀಕಾಯಿ ಚಂದ್ರ ಮಾಡು. ಅದು ಕುದುರೆ ಹರಿದಾಗ ಆಯ್ತು ಮಾರೆ. ಈ ಕಣ್ಣಲ್ಲಿ ಇನ್ನೀ ಏನೇ ನೋಡ್ಬೇಕೋ ಕಾಣೆ. ಸರಿ ಅದು ಊಟ ಮಾಡಿ ಸಿಗುವ. ಮಧ್ಯಾಹ್ನ ಒಂದು ಊಟ ಮುಗಿಸಿದ್ವಿ, ಟೆಂಪಲಿಗೆ ಹೋಗಿ ಆಯಿತು. ಪ್ಲೇಸ್ ಮಾತ್ರ ಸೂಪರ್. ಸೊ ಹೊಸತ್ತು ಕಟ್ತಾ ಇದ್ದಾರೆ, ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು. ಅದಾದಮೇಲೆ ಇನ್ನೊಮ್ಮೆ ವಿಸಿಟ್ ಕೊಡುವ. ಮತ್ತೊಂದು ಸ್ವಲ್ಪ ಜನ ನನ್ನ ಪುಣ್ಯಕ್ಕೆ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅಲ್ಲ ಸಮಿತಣ್ಣ? ಸಿಕ್ಕಿದಲ್ಲ, ಮಾಡಿಸಿ. ನೋ ಕಾಮೆಂಟ್ಸ್. ಮಾಡಿಸಿದ್ದು ದಮ್ಮ ಹಾಕಿ ಮಾಡಿಸಿದಾಗೆ ಆಗಿದೆ ಮಾರೆ. ಸೊ ಅದೊಂದು ಖುಷಿ. ಹಾಗೆ ಊಟ ಎಲ್ಲ ಹೊರಗಡೆ ಬಂದು ಮಾಡಿದ್ವಿ. ಆಮೇಲೆ ಉಡುಪಿಗೆ ಹೋಗುವ ಅಂತಿದ್ವಿ, ಅದು ಆಗಲಿಲ್ಲ, ಟೈಮ್ ಸಾಕಾಗಲಿಲ್ಲ. ಆನೆಕೆರೆಗೆ ನಾವು ಬಂದಿದ್ದೇವೆ. ಆನೆಕೆರೆ, ಕುದುರೆ ಕೆರೆ, ನೀರು ತೋರಿಸಿ. ಆನೆ ಉಂಟಲ್ಲ. ಸಿ ಆನೆ ಇಲ್ಲಿಂಟು. ನಾನು ಮಾವುತ. ಸೊ ಕೆರೆ ಇಲ್ಲಿಂಟು. ಈ ಕೆರೆ ಮಾಡಿದ್ರೆ ನೀರು ಮಾಡಿಸಿ ಮಾರೆ, ಮೊಬೈಲ್ ಒಂದಿಪ್ಪು ಕಟ್ತಾ ಇಲ್ಲ. ಸೊ ಎಂತ ಗೊತ್ತಿಲ್ಲ, ಒಂದು ಜಾಲಿ ಮಾಡಿ ಬಂದ್ವಿ, ಒಂದು ಊಟ ಕೂಡ ಮುಗಿಸ್ಕೊಂಡ್ವಿ. ಬಿಸಿಲು ತಲೆ ನೆತ್ತಿಗೆ ಏರಿದೆ, ತಲೆಯಲ್ಲಿ ಕೂದಲು ಮೊದಲೇ ಇಲ್ಲ. ಅಯ್ಯೋ ಎತ್ತಿ ಪೂಜಾರ ಗಂಟೆ ತಲುಪಿಸೋಣ. ಚಿಕ್ಕಮ್ಮನಿಗೆ ಹೇಳಿ ಆಗಿದ್ದಲ್ಲ, ಎಂತ ಟೆನ್ಷನ್ ಇಲ್ಲ, ನಾ ಬೇಗ ತಲುಪು. ನನ್ನ ಮನೇಲಿ ಮಾತ್ರ ಹೇಳಿದ್ದಾರೆ 5 ಗಂಟೆ ಒಳಗೆ ಎತ್ತಬೇಕು. ಆದ್ರೆ ನಾನು 3 ಗಂಟೆ ನಾನು ಇನ್ನೊಂದು ದೂರ ಹಚ್ಚಿ ಬಿಟ್ಟಿದ್ದೇನೆ. ಓಕೆನಾ? ಸೊ ಜಾಗ ನೋಡಿ ಇಲ್ಲಿ ಹೀಗೆ. ಸೊ ಮೇಯ್ನ್ ಆದ ಜಾಗ ಆಮೇಲೆ ತೋರಿಸ್ತೇನೆ ಹೇಗುಂಟು ಅಂತ. ಹಾಂ ಹೌದು, ಇಲ್ಲಿ ಆನೆ ಕೆರೆ ಅಲ್ಲ, ಆನೆ ಕೆರೆ ಅಂತ ಹೇಳಿ ಮಾವುತ ಎಲ್ಲದಿದ್ರೆ ಕಷ್ಟ ಆಗ್ಬೋದು. ಸೊ ಇದೆಂತ
ಎಂತ ನೀರು ಆಚೆಯಿಂದ ಈಚೆ ಪಾಸ್ ಆಗ್ತುಂಟಾ ಅಂತ? ನೀರು ಆಚೆಯಿಂದ ಈಚೆ ಪಾಸ್ ಗಾಳಿಗೆ ಇಲ್ಲ, ಎಂತದೊಂದು ಆಗ್ತುಂಟು. ಅಲ್ಲಿ ನೋಡು ವೆಹಿಕಲ್ಸ್ ನೋಡು ಅಣ್ಣ, ಚಂದ ಕಾಣ್ತದೆ ಮಾತ್ರ. ಆಯ್ತಣ್ಣ, ಒಂದು ವಿಷಯ ಅಂತ ಗೊತ್ತಾದ್ರು, ಆ ಕಡೆ ಫೋಟೋ ತೆಗಿಯೋಗಿಲ್ಲ. ಎಲ್ಲಿ? ದೇವಸ್ಥಾನ ಒಳಗೆ ಅಲ್ಲ, ಬೋರ್ಡ್ ಹಾಕಿತಾರ ಅಲ್ಲಿ ಒಳಗೆ. ಇದು ನಾವು ಅಲ್ಲಿಂದ ನಡ್ಕೊಂಡು ಬಂದದ್ದು, ಆ ಕಡೆಯಿಂದ ನಡ್ಕೊಂಡು ಬಂದು ಸೊ ಇಲ್ಲಿಗೀಗ ತಲುಪಿದ್ದೇವೆ. ಇಲ್ಲಿಗ ಮೊಬೈಲ್ ಯೂಸ್ ಮಾಡುವಾಗಿಲ್ವಾ ಅಂತ ಪಾದರಕ್ಷಣೆಯನ್ನು ಇಲ್ಲಿಯೇ ಬಿಡಿ, ಅನುಮತಿ ಇಲ್ಲದೆ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಅವಕಾಶ ಇಲ್ಲ. ಸೊ ಇಲ್ಲಿಗೆ ಮುಕ್ತಾಯ. ಧನ್ಯವಾದಗಳು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸೊ ನಾವು ಪರ್ಮಿಷನ್ ಕೇಳಿದ್ವಿ, ಇವಾಗ ಒಂದು ವೀಡಿಯೋ ಮೇಲೆ ತೆಗಿಬೋದು ಅಂತ ಹೇಳಿದರು. ಜಾಸ್ತಿ ಹೊತ್ತು ತೆಗೆದು ನಮಗೆ ಸರಿಯಾಗೋದಿಲ್ಲ. ಸೊ ಒಂದು ಸಣ್ಣ ಕ್ಲಿಪ್ ತೆಗೆದು ತೋರಿಸುವ ಅಂತ. ವರ್ಷದ ಹಿಂದೆಯ ಜಿನಮಂದಿರ. ಇಲ್ಲಿ ಕಾಲ್ಚೋಳದಲ್ಲಿ ವೀರಪಾಂಡ್ಯ ಭೈರವರಾಜರು ಅಂತ ಇದ್ರು. ಅವರು ಬೆಟ್ಟದ ಮೇಲೆ ಭಗವಾನ್ ಬಾಹುಬಲಿ ಸ್ವಾಮಿಯನ್ನು 1432 ಇಸ್ವಿಯಲ್ಲಿ 42 ಅಡಿ ಎತ್ತರದ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೌದು ಹೌದು. ಅದಾದ ಮೇಲೆ ಚತುರ್ಮುಖ ಬಸದಿ 400 ವರ್ಷ ಹಿಂದೆ ಚತುರ್ಮುಖ ಬಸದಿಯನ್ನು ನಿರ್ಮಾಣ ಮಾಡಿದರು. ಆನಂತರ ಜೈನ ಮಠ, ಇಲ್ಲಿ ಸ್ವಾಮಿಗಳು ಎಲ್ತಿಗಿರಿ ಭಟ್ಟಾರು ಸ್ವಾಮಿಗಳಂತಿದ್ದಾರೆ, ಅವರನ್ನು ಪ್ರತಿಷ್ಠಾಪಿಸಿದರು. ಆಮೇಲೆ ಈ ಕೆರೆ ಬಸದಿಂದ ಅವರಿಗೆ ಅರಸರಲ್ಲಿ 42 ಆನೆಗಳಿತ್ತು ಆಗಿನ ಕಾಲದಲ್ಲಿ. ಅವರಿಗೆ ಕುಡಿಲಿಕ್ಕೆ ನೀರಿನ ಅಭಾವ ಆಗಿತ್ತು. ಹಾಗೆ ಕೆರೆಯನ್ನು ತೋಡಿಸಿದರು. ಅದಕ್ಕೆ ಆನೆ ಕೆರೆ ಎಂದು ಹೆಸರು ಮಾಡಿ, ಕೇವಲ ಕೆರೆ ಇರಬಾರ್ದು, ಕೆರೆ ಮಧ್ಯೆ ಜಿನಮಂದಿರ ಬೇಕು. ಅದಕ್ಕೆ ಜಿನಮಂದಿರವನ್ನು ಆನೆ ಕೆರೆ ಚತುರ್ಮುಖ ಬಸದಿ. ಇದು ಕೆರೆ ಬಸದಿ, ಆನೆ ಕೆರೆ ಚತುರ್ಮುಖ ಬಸದಿ. ಇದರಲ್ಲಿ ಪ್ರಥಮ ತೀರ್ಥಂಕರು ಆದಿನಾಥ ಭಗವಾನ್, 2ನೇ ತೀರ್ಥಂಕರು ಚಂದ್ರನಾಥ ಸ್ವಾಮಿ, 3ನೇ ತೀರ್ಥಂಕರು ಶಾಂತನಾಥ ಸ್ವಾಮಿ, 4ನೇ ತೀರ್ಥಂಕರು ಮಹಾವೀರ ಸ್ವಾಮಿ, ಹಾಗೆ ಮೇಲ್ಗಡೆ ಪಾರ್ಶ್ವನಾಥ ಸ್ವಾಮಿ ಪದ್ಮಾದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಲವು ವರ್ಷಗಳ ಹಿಂದೆ ಇಲ್ಲೆಲ್ಲ ಅಜೀರ್ಣವಾಗಿತ್ತು, ಹಂಚಿನ ಮಾಡು ಮತ್ತು ಮೇಲೆ ತಾಮ್ರಾಗಿತ್ತು. ಇಲ್ಲಿಯ ಸಮಾಜದವರೆಲ್ಲ ನೋಡಿ, ಭಟ್ಟಾರಕರು ತಮ್ಮ ಜೈನ ಸಮಾಜ ಶ್ರಾವಕಿಯರೆಲ್ಲ ನೋಡಿ ಇದನ್ನು ಜೀರ್ಣೋದ್ಧಾರ ಮಾಡಬೇಕಂತ ಹಂಬಲಿಸಿ ಈ 3 ವರ್ಷ ಹಿಂದೆ ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡಿ ಹೋದ 24ನೇ ಇಸ್ವಿ ಜನವರಿಯಲ್ಲಿ 5 ದಿವಸದ ಪಂಚಕಲ್ಯಾಣ ಮಾಡಿ ಇದನ್ನು ಪ್ರತಿಷ್ಠಾಪನೆ ದೇವರನ್ನು ಮಾಡಿದ್ದಾರೆ. ಆನಂತರ ಕೇವಲ ಭೈರವರಸರು ಇದನ್ನು ಮಾತ್ರ ಅಲ್ಲ, ಅನಂತ ಪದ್ಮನಾಭ ದೇವಸ್ಥಾನ ಕೂಡ ಅದು ನಮ್ಮ ಜೈನರು ಮಾಡಿಕೊಟ್ಟರು. ಅದು ನಿಜವಾಗಿ ಒರಿಜಿನಲ್ ಚತುರ್ಮುಖ ಬಸದಿ. ಕಾರಣಾಂತರಗಳಿಂದ ಶೃಂಗೇರಿಯಿಂದ ಶ್ರೀಗಳು ಈ ಕಡೆ ಬಂದಾಗ, ಈ ಊರಿಗೆ ಬಂದಾಗ ನಮ್ಮ ಅರಸರು ಹೇಳ್ತಾರೆ, ನೀವು ಆಹಾರ ಮಾಡ್ಕೊಂಡು ಹೋಗಬೇಕು ಅಂತ. ಆಗ ಅವರು ಹೇಳ್ತಾರೆ, ಯಾರು ಸ್ವಾಮಿಗಳು, ಇಲ್ಲಿ ಶ್ರೀಕೃಷ್ಣ ದೇವಾಲಯ ಇಲ್ಲದಿರೋದನ್ನ ಊಟ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಆಗ ಅವರು ಅದನ್ನು ಅರಸರಿಗೆ ಬೇಸರಾಗಿ ರಾತ್ರಿ ಮಲಗುವ ಹೊತ್ತಿನಲ್ಲಿ ಕನಸು ಬೀಳ್ತದೆ. ಇಲ್ಲಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿ ಹರಿಯಪ್ಪನ ಕೆರೆ, ನೆಲ್ಲಿಕಾರ್ ಎಂಬ ಊರಿನಲ್ಲಿ ಹರಿಯಪ್ಪನ ಕೆರೆ ಇದೆ. ಆ ಕೆರೆ ಒಳಗೆ ಅಂತಶಯನ ದೇವರಿದ್ದಾರೆ. ಅದನ್ನು ತಂದು ಪ್ರತಿಷ್ಠಾಪನೆ ಮಾಡಿ ಬಂದ ಯತಿಗಳಿಗೆ ಆಹಾರ ಮಾಡಿ ಕಳಿಸಿಕೊಡುವಂಥ ಅದೇ ರೀತಿ ಕೆರೆಯಲ್ಲಿ ಅಂತ ನಾವು ಚತುರ್ಮುಖ ಬಸದಿ ನಿಜವಾಗಿ ಅದು ಬ್ರಾಹ್ಮಣರಿಗೆ ಬಿಟ್ಟುಕೊಟ್ರು. ವೆಂಕಟರಮಣ ದೇವಸ್ಥಾನ ಅದು ಕೂಡ ಜೈನರದ್ದು, ಅದನ್ನು ಕೂಡ ಸಾರಸ್ವತ, ಗೌಡ ಸಾರಸ್ವತ ಬ್ರಾಹ್ಮಣರಿಗೆ ಬಿಟ್ಟುಕೊಟ್ರು. ಈ ಮಾರಿ ಕೂಡ ಅಷ್ಟೇ, ಅದು ಕೂಡ ಜೈನರದ್ದೇ. ಕಾರಣಾಂತರಗಳಿಂದ ಅರಸರು ಕಾಲಾದರು ಮಾರಿಯಮ್ಮ ಎಂಬುದು ಜೈನ ಬಸದಿಗೆ ಬೇಡ ಅಂತೇಳಿ ಅವರು ಇತರ ಸಮಾಜಕ್ಕೆ ಬಿಟ್ಟುಕೊಟ್ರು. ಹಾಗೆ ಇದು ಕಾರ್ಕಳ ಎಲ್ಲ ಊರು ಕೂಡ ರಾಮಸಮುದ್ರ ಇದೆ, ಜೈನ ಮಠ ಇದೆ, ಈ ಕಡೆ ನೇಮಿನಾಥ ಮಂದಿರ ಇದೆ, 18 ಜೈನ ಟೆಂಪಲ್ಗಳಿದೆ, ಏಕ ಮಾನಸ್ತಂಭ ಇದೆ, 62 ಫೀಟ್ನ ಮಾನಸ್ತಂಭ ಇದೆ. ಇದೆಲ್ಲ ನಮ್ಮ ಜೈನ ಅರಸರು ಮಾಡಿಕೊಟ್ಟಂಥ ಈ ಕ್ಷೇತ್ರದಲ್ಲಿ ಕಾರ್ಕಳದಲ್ಲಿ. ಹಾಗಾದ್ರೆ ಇದು ದೇವಸ್ಥಾನ ಸಂಬಂಧಪಟ್ಟದ್ದು ಈಗ ಜೈನರದ್ದೇ, ಜೈನ ಆಡಳಿತದಲ್ಲಿ ಇದೆ ಇವಾಗ ಕೂಡ ಇದೆ. ಈಗ 3 ವರ್ಷದ ಹಿಂದೆ ಜೀರ್ಣೋದ್ಧಾರ ಎಲ್ಲ ಈಗ ಕಳೆದ ವರ್ಷ ಪ್ರತಿಷ್ಠಾಪನೆ ಇಲ್ಲ. ಹೌದು, ಥ್ಯಾಂಕ್ಸ್. ದೇವರು ಒಳ್ಳೆದು ಮಾಡಿ.
ಪಂಜುಳ್ಳಿ ದೈವದ ಗುಡಿ ಮತ್ತು ಕಲ್ಕುಡ 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 ಇಲ್ಲಿ ಹೌದು. ಮತ್ತೆ ಅವ್ರು ಹೇಳಿದ್ರು ನೋಡಿ, ಚಾವಡಿ ದೇವಸ್ಥಾನ ಒಳಗಡೆ, ದೈವಸ್ಥಾನ ಹೊರಗಡೆ ಉಂಟು ಅಂತ ಎಂತದ್ದು ಹೇಳಿದ್ರು. ನೆಕ್ಸ್ಟ್ ಟೈಮ್ ಬರುವವರು ಬನ್ನಿ, ಆನೆಕೆರೆ ಅಂತ. ಇಲ್ಲಿ ಆನೆಗಳಿಗೆ ಅರಸರು ಆನೆ ನೀರು ಕುಡ್ಲಿಕ್ಕೆ ತುಂಬಾ ಅಭಾವ ಇತ್ತು, ನೀರು ಕುಡ್ಲಿಕ್ಕೋಸ್ಕರ ಮಾಡಿದಂತ ಕೆರೆ ಅಂತೆ, ಕಾರ್ಕಳದ ಅರಸರು ಮಾಡಿದ್ದು. ಆನೆ ಕೆರೆ ಅಂತ ಹೆಸರು. ಹೌದು ಹೌದು ಹೌದು. ಸೊ ದಿಸ್ ಇಸ್ ಅವರ್ ಹನಿಮನಿ ಆನೆ. ಮರಿ ಆನೆ, ದೊಡ್ಡ ಆನೆ. ಸೊ ಇನ್ನು ಹೊರಡೋಣ. ಸರಿ, ಹಾಗಾದ್ರೆ ನೋಡಿ ದರ್ಶನದ ಸಮಯ ನೋಡಿ, 7:30 to 12:30, 3:30 to 7:30. ಆನೆ ನೀರು ಕುಡ್ದಾ? ಹೋಗ